ನಾನಿವತ್ತು ನಮ್ಮ ಅತ್ತೆಗೊಂದು ಚಿನ್ನದ ಓಲೆ ತೆಕ್ಕೊಡೋಣ ಅಂತ ಒಡವೆ ಅಂಗಡಿ ಕರ್ಕೊ ಬಂದಿದ್ದೆ. ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆ ನನಗೇನು ಬೇಡ ನೀನೇ ತಗೋ ಅಂತ ಒತ್ತಾಯ ಮಾಡ್ತಿದ್ರು. ನಾವಿಲ್ಲಿ ತಗೊಳಕ್ ಬಂದಿದ್ದೆ ಒಂದು, ಆದ್ರೆ ಹಾಕೊಂಡು ಟ್ರಯಲ್ ನೋಡ್ತಿರೋದೇ ಇನ್ನೊಂದು. ನಾನ್ ನಮ್ಮ ಯಜಮಾನ್ರಿಗೆ ನಾವ್ ಹಾಕೊಂಡ್ ನೋಡ್ತಿರೋದ್ನೆಲ್ಲ ಕೊಡ್ಸಿ ಕೊಡ್ಸಿ ಅಂತ ಕೇಳ್ತಿದ್ದೆ. ನಮ್ಮ ಅತ್ತೆಗಂತೂ ಈ ಶಾಪ್ ಅಲ್ಲಿ ಎಲ್ಲಾ ಒಡವೆಗಳ ಡಿಸೈನ್ಸ್ ಕೂಡ ಇಷ್ಟ ಆಗ್ತಿತ್ತು. ಅದಕ್ಕೆ ಎಲ್ಲಾ ಒಡವೆನು ನನಗೆ ಹಾಕ್ಸಿ ನೋಡ್ತಾ ಇದ್ರು. ಅತ್ತೆ ಸೊಸೆದು ಇವತ್ತೇ ಮುಗಿಯಲ್ಲ ಅಂತ ಗೊತ್ತಾಗಿ ನೀವೇನಾದ್ರೂ ತಗೊಳ್ಳಿಲ್ಲ ಅಂದ್ರೆ ನಾನೇ ತಗೋತೀನಿ ಅಂತ ಕಡ್ಗ ಎಲ್ಲ ಹಾಕೊಂಡು ತೋರಿಸ್ತಿದ್ದೆ ಇದನ್ನ ತಗೋತೀನಿ ಅಂತ. ಈ ಹೆಣ್ಮಕ್ಳಿಗೆ ಒಡವೆ ಮತ್ತೆ ಬಟ್ಟೆ ಅಂದ್ರೆ ಅದ್ ಯಾಕೆ ಅಷ್ಟು ಇಷ್ಟನೋ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಾವ್ ಹೆಣ್ಮಕ್ಳು ಚಿನ್ನನ ಜಾಸ್ತಿ ಯಾಕೆ ಇಷ್ಟಪಡ್ತೀವಿ ಗೊತ್ತಾ? ಅದು ನಮ್ಮ ಕಷ್ಟ ಕಾಲದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ. ನಾವಿವತ್ತು ಒಡವೆ ತಗೊಳಕ್ ಬಂದಿದ್ದು ಹಾಸನಲ್ಲಿರೋ ಉತ್ತಮ್ ಜುವೆಲರ್ಸ್ ಗೆ. ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇವ್ರ ಹತ್ರ ತುಂಬಾ ತರದ ಸ್ಕೀಮ್ ಗಳಿದೆ ಅಂತ. ಯಾವ ತರ ಅಂದ್ರೆ ನೋ ವೇಸ್ಟೇಜ್ ನೋ ಮೇಕಿಂಗ್, ಹಾಗೆ ಮಿನಿಮಲ್ ವೇಸ್ಟೇಜ್ ಮತ್ತೆ ಬೋನಸ್ ಬೆನಿಫಿಟ್ ಕೂಡ ಕೊಡ್ತಿದ್ದಾರೆ. ಹಾಗೆ ಇವ್ರ ಹತ್ರ ಎಲ್ಲಾ ತರದ ಕಾನ್ಸೆಪ್ಟ್ ಜುವೆಲರ್ಸ್ ಕೂಡ ಅವೈಲೇಬಲ್ ಇದೆ. ಜೊತೆಗೆ ಇಲ್ಲಿ ಲೈಟ್ ವೈಟ್ ಸಿಲ್ವರ್ ಕೂಡ ಸಿಗ್ತಾ ಇದೆ. ಲೈಟ್ ವೈಟ್ ಅಂದ ತಕ್ಷಣ ಇವರು ಕ್ವಾಲಿಟಿನಲ್ಲಿ ಯಾವುದೇ ತರದ ಕಾಂಪ್ರಮೈಸ್ ಕೂಡ ಮಾಡಿಲ್ಲ. ಹಾಗೆ ಇಲ್ಲಿ ನ್ಯಾಚುರಲ್ ಡೈಮಂಡ್ಸ್ ಕೂಡ ಅವೈಲೇಬಲ್ ಇದೆ. ನನಗಂತೂ ಇಲ್ಲಿ ಬಂದು ಒಡವೆ ತಗೊಂಡಿದ್ದು ತುಂಬಾನೇ ಖುಷಿ ಆಯ್ತು. ನಮ್ಮ ಅತ್ತೆ ಕೂಡ ಇಲ್ಲಿನ ಕಲೆಕ್ಷನ್ಸ್ ನೋಡಿ ತುಂಬಾನೇ ಇಷ್ಟಪಟ್ರು. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಆಸೆ ಕನಸು ಅನ್ನೋದು ಇದ್ದೇ ಇರುತ್ತೆ. ಅದು ಈಡೇರ್ತಿಲ್ಲ ಅಂತ ಯೋಚನೆ ಮಾಡಿ ಕೂರೋದಕ್ಕಿಂತ ಆ ಕನ್ಸನ್ನ ಹೇಗೆ ನನ್ಸ್ ಮಾಡ್ಕೋಬೇಕು ಅಂತ ನಾವು ಯೋಚಿಸ್ಬೇಕು.